ಏನು ಬಾಗಲಕೋಟೆಯ ನವನಗರದಲ್ಲಿ ಇಂದು ತುಂಬಾ ಅಮಾನವೀಯವಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಯಾಕಂತಂದರೆ ಶಿಕ್ಷಕನೇ ಮಕ್ಕಳ ಮೇಲೆ ಮೃಗೀಯವಾಗಿ ವರ್ತನೆ ಮಾಡಿ ಮನ ಬಂದಂತೆ ಹಲ್ಲೆ ಮಾಡಿರುವಂಥದ್ದು. ಅವ್ರನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಮ್ಮ ಜೊತೆ ಸದ್ಯ ಬಾಗಲಕೋಟೆ ಎಸ್ ಪಿ ಆದಂಥ ಸಿದ್ಧಾರ್ಥ ಗೋಯಲ್ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಘಟನೆಗೆ ಸಂಬಂಧಪಟ್ಟಂಗೆ ತಮಗೆ ಯಾವ ರೀತಿ ಮಾಹಿತಿ ಬಂತು, ಅವ್ರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ, ಹೇಗೆ ಸರ್? ನಮಗೆ 2 ರೀತಿ ಮಾಹಿತಿ ಬಂತು. ಅವರು ಯಾವ ಮಗನಿಗೆ ಈ ಥರ ಹೊಡೆದಿದ್ದಾರೆ, ಅವ್ನ ಮಗಂದು ತಂದೆ ತಾಯಿಯವರು ಕೂಡ ಬಂದು ನಮಗೆ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ಮಾಧ್ಯಮ ಮುಖಾಂತರ ಕೂಡ ನಮಗೆ ಮಾಹಿತಿ ಬಂತು. ಇರೋ ಮಾಹಿತಿ ಮುಖಾಂತರ ಅವರು NGO ಅಲ್ಲಿ ಇಬ್ಬರು ಗಂಡ ಹೆಂಡತಿ ಏನು NGO ನಡೆಸ್ತಾ ಇದ್ದಾರೆ, ಅವರಿಬ್ಬರೂ ಈ ಥರ ಮಾಡಿದ್ದಾರೆ. ಅವರಿಬ್ಬರಿಗೆ ನಾವು ಈಗ ಸಿಕ್ಯೂರ್ ಮಾಡಿದ್ದೀವಿ. ತಂದೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು FIR ಕೂಡ ಮಾಡ್ತಾ ಇದ್ದೀವಿ. ಆ ಮಗಂದು ಕಂಡೀಷನ್ ಹೇಗೆ ಇದೆ, ಅವನ ಮಗ ಮೆಡಿಕಲ್ ಚೆಕಪ್ ಮಾಡಿಸೋದು ಅದು ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಅವ್ರ ತಂದೆ ತಾಯಿ ಏನಂತ ಕೊಟ್ಟರು ಅಂದರೆ ಕನ್ನಡ ಖಾರದ ಪುಡಿ ಹಾಕಿ ಬೆಲ್ಟ್ಲಿಂತ ಹೊಡೆದಿದ್ದಾರೆ ಮತ್ತು ಪ್ಲಾಸ್ಟಿಕ್ ಪೈಪ್ಲಿಂತ ಎಲ್ಲ ಹೊಡೆದಿದ್ದಾರೆ ಅಂತ. ಅವರು ಕೆಲವು ವೀಡಿಯೋ ಶೇರ್ ಮಾಡಿದ್ದಾರೆ. ಆ ವೀಡಿಯೋಸ್ದು ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಹೊಡೆದಿದ್ದಾರೆ, ಏನು ಪ್ರಾಬ್ಲಮ್ ಬಂದಿದೆ ಅದನ್ನು ಕೂಡ ನಾವು ಅನಾಲಿಸಿಸ್ ಮಾಡ್ತೀವಿ. ಹೊಡೆಯೋಕ್ಕೆ ಏನು ರೀಸನ್ ಸರ್? ಯಾಕಂದ್ರೆ ಯಾವುದಕ್ಕೂ ಒಂದು ರೀಸನ್ ಬೇಕಲ್ಲ. ಸಪೋಸ್ ಅವ್ರು ಏನೋ ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ಕೆ ಹಸ್ತಾ ಇದ್ರು, ಅದಕ್ಕೆ ಏನೋ ಅವ್ರ ಮಕ್ಕಳು ವಿರೋಧ ಮಾಡಿದ್ದಕ್ಕೆ ಹೊಡೆದ್ರ, ಮತ್ತು ಏನು ಸುಮ್ಮನೆ ಹೊಡಿತಾರೆ, ಏನು ಸರ್ ಅವ್ರ ಮಾನಸಿಕ ಸ್ಥಿತಿಗತಿ ಏನಂತಂದು ಯಾವ ಕಾರಣಕ್ಕೆ? ಇರೋ ಮಾಹಿತಿ ಪ್ರಕಾರ ಇಬ್ಬರು ಮಕ್ಕಳು ಮಧ್ಯದಲ್ಲಿನೇ ಏನೋ ಜಗಳ ಆಗಿತ್ತು 3 ತಿಂಗಳು ಹಿಂದೆ. ಇದು ಇವತ್ತದು ಘಟನೆ ಇಲ್ಲ, 3 ತಿಂಗಳದ್ದು ಘಟನೆ ಇದೆ. 3 ತಿಂಗಳು ಹಿಂದೆದು ಆಗಿದ್ದು ಘಟನೆ ಇದೆ. ಆ ಟೈಮಲ್ಲಿ ಏನಾದರೂ ಈ ಮಗ ಮತ್ತು ಇನ್ನೊಬ್ಬ ಅಲ್ಲಿ ಇರೋ ಶಾಲೆಯಲ್ಲಿ ಓದ್ತಾ ಇದ್ದ ಇನ್ನೊಬ್ಬ ಮಗನ ಮೇಲೆ ಜಗಳ ಆಗಿತ್ತು. ಇವರು ಅವ್ರ ಜೊತೆ ಯಾಕೆ ಜಗಳ ಮಾಡಿದರೆ ಆ ಕಾರಣಕ್ಕೆ ಇವರು ಹೊಡೆದಿದ್ದಾರೆ ಅಂತ ಪ್ರಿಲಿಮಿನರಿ ಮಾಹಿತಿ. ಅದು ನಾವು ಆ್ಯಕ್ಚುಲ್ ಕಾರಣ ವೆರಿಫೈ ಮಾಡ್ತೇವೆ ಅಂತ ಇತ್ತು. ಈ ಮೂಲತಃ ಹುಡುಗ ಎಲ್ಲಿ ಅವನು ಸರ್? ಇವನು ವಯಸ್ಸು ಎಷ್ಟು ಎಲ್ಲ ಹೇಗೆ? 16 ವರ್ಷ. ನಾವು ಬಾಗಲಕೋಟೆ ಅವನು ಇದ್ದಾನೆ ಅಂತ. ಮೈನರ್ ಬಗ್ಗೆ ಜಾಸ್ತಿ ಡೀಟೇಲ್ ಶೇರ್ ಮಾಡಬಾರದು. 16 ವರ್ಷ, ನಮ್ಮ ಬಾಗಲಕೋಟೆ ಜಿಲ್ಲೆ ಅವರು ಇದ್ದಾರೆ ಅಂತ. ಈಗ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ ಸರ್, ವಿಚಾರಣೆ ಮಾಡ್ತಾರೆ. ಅವ್ರನ್ನೇನಾದರೂ ಮಾತಾಡ್ಸಿದ್ದೀರಾ ಹೇಗೆ? ಈಗ ಆರೋಪಿಗಳನ್ನ ಕರ್ಕೊಂಡ್ಬಂದಿದ್ದೀರಾ, ಅವ್ರನ್ನೇನಾದರೂ ವಿಚಾರಣೆ ಮಾಡಿದ್ದೀರಾ ಅಥವಾ ಏನಾದರೂ ಹೇಳಿದಾರಾ, ಹೇಗೆ? ಮಾಡ್ತಾ ಇದ್ದೀವಿ. ಅವರಿಗೆ ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ತಂದೆ ತಾಯಿ ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ಬೇರೆ ಇಲಾಖೆಯವರು ಚೈಲ್ಡ್ ವೆಲ್ಫೇರ್ ಪೊಲೀಸ್ ಆಫೀಸರ್ ಇರ್ತಾರೆ, ಮಕ್ಕಳು ವೆಲ್ಫೇರ್ ಆಫೀಸರ್ ಇರ್ತಾರೆ, ಡಿಸೇಬಲ್ಡ್ ಇಲಾಖೆಯವರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಾವು ಜಾಯಿಂಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಸುಮಾರು ಎಷ್ಟು ವರ್ಷದಿಂದ ಇವರು ಇಲ್ಲಿದ್ದರು ಅಂತ ಏನಾದರೂ ಮಾಹಿತಿ ಸರ್ ತಮ್ಮ ಕೇಳಿದ್ರು? ಏನೂ ಇಲ್ಲ. ಅವ್ರ ತಂದೆಯವರು ಹೇಳ ಪ್ರಕಾರ 3-4 ವರ್ಷದಿಂದ ಅಲ್ಲಿ ಓದ್ಸೋಕ್ಕೆ ಬಿಟ್ಟಿದ್ದೀನಿ ನಾನು. ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಆದರೆ ಆ್ಯಕ್ಚುಲ್ ಡೀಟೇಲ್ ನಾವು ವೆರಿಫೈ ಮಾಡ್ತೀವಿ. ಇದು ಅಲ್ಲ ಸರ್, 3 ತಿಂಗಳ ಘಟನೆ ಹಿಂದೆ ಆಗಿರುವಂಥದ್ದು. ಇವಾಗ ಹೇಗೆ ಹೊರಗೆ ಬಂತಿದ್ದು ಅಂದರೆ ಈ ಒಂದು ಇಶ್ಯೂ ಆಗಲಿಕ್ಕೆ ಏನು ಕಾರಣ? ಅಲ್ಲೇನೋ ಯಾರೋ ಕೆಲಸ ಮಾಡ್ತಿದ್ರು, ಅವರು ಕೊಟ್ಟರು ಅಂತೆಲ್ಲ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್? ತಂದೆಯವರು ಹೇಳ ಪ್ರಕಾರ, ಮಾಹಿತಿ ಪ್ರಕಾರ ಅವರಿಗೆ ಕೂಡ ಮಾಹಿತಿ ಇವತ್ತು ಸಿಕ್ಕಿದೆ. ಮಾಹಿತಿ ಸಿಕ್ಕಿದಾಗ ಅವರು ಯಾರು ಬೇರೆ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಒಂದು ಲೇಡಿ ಇದ್ದರು, ಅವರಿಗೆ ಕೆಲಸದಿಂದ ವಜಾ ಹಾಕಿದ್ದಾರೆ. ಅವರಿಗೆ ಇವತ್ತು ಮಾಹಿತಿ ಶೇರ್ ಮಾಡಿದ್ದಾರೆ. ನಾವು ಅದನ್ನು ಕೇಳಿದ್ದೀವಿ, ತಾವು ಪೋಷಕರು ಇದ್ದೀರಾ, ತಾವು ತಿಂಗಳಿಗೆ ಹೋಗಿ ಅವರಿಗೆ ನೋಡ್ತೀರಾ, ನಮಗೆ ಯಾಕೆ ಮುಂಚೆ ಮಾಹಿತಿ ಆಗಿಲ್ಲ? ಅದಕ್ಕೆ ಅವರು ನಮಗೆ ಮುಂಚೆ ಗೊತ್ತಾಗಿಲ್ಲ, ಇವತ್ತು ನಮಗೆ ಗೊತ್ತಾಯಿತು, ಇವತ್ತು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅದ್ರ ಮೇಲೆ ನಾವು ಆ್ಯಕ್ಷನ್ ತಗೋತಾ ಇದ್ದೀವಿ. 16 ವರ್ಷದ ಒಳಗೆ ಮಗು ಆಗಿರೋದ್ರಿಂದ ಬಾಲಕ ಇದು ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಸರ್? ಮತ್ತು ಪೋಕ್ಸೋ ಅಡಿಯಲ್ಲಿ ಬರ್ತಾ ಹೇಗೆ ಅಂತ? ಪೋಕ್ಸೋ ಅಡಿಯಲ್ಲಿ ಬರಲ್ಲ. ಪೋಕ್ಸೋ ಈಸ್ ಅಬೌಟ್ ಸೆಕ್ಷುವಲ್ ಅಫೆನ್ಸಸ್ ಬಗ್ಗೆ ಆ್ಯಕ್ಟ್ ಇರುತ್ತೆ. ಇದು JJ ಆ್ಯಕ್ಟ್, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್, ಮತ್ತು ನಮ್ಮ BNS ಅಲ್ಲಿ ಜನರಲ್ ಪ್ರೊವಿಷನ್ಸಲ್ಲಿ ಬರುತ್ತೆ. ಬಟ್ ಇದು ಅವ್ರ ಕಸ್ಟಡಿಯಲ್ಲಿ ಇರುವಾಗ ಅವ್ರ ಮೇಲೆ ಜಾಸ್ತಿ ಜವಾಬ್ದಾರಿ ಇತ್ತು. NGO ಕಸ್ಟಡಿ ಇದ್ದಾಗ ಅದಕ್ಕೆ ಅವ್ರ ಮೇಲೆ ಅದೇ ರೀತಿ ಸೆಕ್ಷನ್ ಬರುತ್ತೆ ಅವ್ರ ಮೇಲೆ. ಇದಿಷ್ಟು ಏನು ಬಾಗಲಕೋಟೆ SP ಅವರಾಗಿರುವಂಥ ಸಿದ್ಧಾರ್ಥ ಗೋಯಲ್ ಅವರ ಮಾತು. ಕ್ಯಾಮರಾಮ್ಯಾನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.